ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಮುನ್ನಡೆಸುವ ಪಾಲುದಾರಿಕೆಗಳನ್ನು ನಿರ್ವಹಿಸುವ ಹೊಣೆ ಭಾರತೀಯ ವಿದೇಶಾಂಗ ಸೇವೆಯ ಅಧಿಕಾರಿಗಳ ಮೇಲೆ ಇದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಹೇಳಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ತಮ್ಮನ್ನು ಭೇಟಿಯಾಗಲು ಬಂದ ವಿದೇಶಾಂಗ ಸೇವೆಯ ಅಧಿಕಾರಿಗಳ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಆರ್ಥಿಕ ಏರಿಕೆಯು ಪ್ರಪಂಚದೊಂದಿಗೆ ನಮ್ಮ ಸಂಬಂಧಕ್ಕೆ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸುತ್ತಿದೆ. ರಾಜತಾಂತ್ರಿಕತೆಯು ಭಾರತದ ಸಮೃದ್ಧಿಗೆ ನೇರವಾಗಿ ಕೊಡುಗೆ ನೀಡಬೇಕು ಎಂದರು. ಜಗತ್ತಿನೊಂದಿಗೆ ಭಾರತದ ಸಂಬಂಧವು ಯಾವಾಗಲೂ ನಮ್ಮ ಜನರ ಆಕಾಂಕ್ಷೆಗಳೊಂದಿಗೆ ನಿಕಟವಾಗಿ ಹೊಂದಿಕೆಯಾಗಬೇಕು. ರಾಷ್ಟ್ರಹಿತವೇ ಮೊದಲ ಆದ್ಯತೆಯಾಗಬೇಕು. 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ಸಾಕಾರಗೊಳಿಸಲು ಇದು ನೆರವಾಗಲಿದೆ ಎಂದು ಹೇಳಿದರು. ರಾಜತಾಂತ್ರಿಕರು ಸರ್ಕಾರಿ ಕಚೇರಿಗಳು ಮತ್ತು ಅಧಿಕೃತ ಸಭೆಗಳಿಗೆ ಮಾತ್ರ ತೊಡಗಿಸಿಕೊಳ್ಳುವಿಕೆಯನ್ನು ಸೀಮಿತಗೊಳಿಸಬಾರದು ಎಂದ ರಾಷ್ಟ್ರಪತಿ ಅವರು ವಿಶ್ವವಿದ್ಯಾಲಯ, ಸಂಶೋಧಕರು, ನಾವೀನ್ಯಕಾರರು, ಸಾಂಸ್ಕೃತಿಕ ಸಂಸ್ಥೆಗಳು, ನಾಗರಿಕ ಸಮಾಜ ಮತ್ತು ಸ್ಥಳೀಯ ಸಮುದಾಯಗಳನ್ನು ಸಹ ತಲುಪಬೇಕು. ಭಾರತೀಯ ವಲಸಿಗರೊಂದಿಗೆ ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳಲು, ವಿಶೇಷವಾಗಿ ಯುವ ವಲಸಿಗರು ಭಾರತದೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ನಮ್ಮ ಅಭಿವೃದ್ಧಿ ಪ್ರಯಾಣಕ್ಕೆ ಕೊಡುಗೆ ನೀಡಲು ಅವರಿಗೆ ಅವಕಾಶಗಳನ್ನು ಗುರುತಿಸಲು ನೆರವಾಗಬೇಕು ಎಂದರು. ತಂತ್ರಜ್ಞಾನವನ್ನು ಉತ್ತಮ ಆಡಳಿತ ಮತ್ತು ಆಳವಾದ ನಿಶ್ಚಿತಾರ್ಥದ ಸಾಧನವಾಗಿ ಬಳಸಬೇಕು, ಆದರೆ ಅದನ್ನು ಎಂದಿಗೂ ಸಹಾನುಭೂತಿಯಾಗಿ ಬದಲಾಯಿಸಬಾರದು. ಅಗತ್ಯವಿರುವ ಸಮಯದಲ್ಲಿ ಭಾರತೀಯ ರಾಯಭಾರ ಕಚೇರಿಗಳು ಯಾವಾಗಲೂ ನಮ್ಮ ಪ್ರಜೆಗಳಿಗೆ ಸುಲಭವಾಗಿ ಲಭ್ಯವಿರುವಂತೆ ನೋಡಿಕೊಳ್ಳಬೇಕು ಎಂದು ರಾಷ್ಟ್ರಪತಿಗಳು ಕಿವಿಮಾತು ಹೇಳಿದರು. India's transformation cannot be measured by economic growth alone. More importantly, India is achieving development at scale while preserving democratic choice, social pluralism, and institutional continuity.